ಬೆಂಗಳೂರಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು, ಈಗ ಮಾಡಿದ್ದೇನು, ಹಾಗಿದ್ರೆ ಮುಂದೇನು? ಈ ಕುರಿತು ಟೌನ್ ಹಾಲ್ನಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಈ ಸಮಾವೇಶ ನಡೀತಾ ಇರೋದು. ಸುಮಾರು 50ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆಗಳು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದೆ. ಚುನಾವಣೆಯ ವೇಳೆ ಕಾಂಗ್ರೆಸ್ ಕೊಟ್ಟ ಭರವಸೆಗಳ ಬಗ್ಗೆ ಇಲ್ಲಿ ಚರ್ಚಿಸಲಾಗುತ್ತೆ. ಕೊಟ್ಟ ಭರವಸೆಗಳ ಪೈಕಿ ಈವರೆಗೆ ಈಡೇರಿದ್ದೆಷ್ಟು ಅನ್ನುವಂಥದ್ದನ್ನ ಚರ್ಚೆ ಮಾಡಲಾಗುತ್ತೆ. ಸಮಾವೇಶಕ್ಕೆ ರಾಜಕಾರಣಿಗಳಿಗೆ ಆಹ್ವಾನವನ್ನೇ ನೀಡಿಲ್ಲ ಮುಖಂಡರು. ಇದು ಕೇವಲ ಸಮಾಜಕ್ಕೆ ಸೀಮಿತವಾದಂತಹ ಸಮಾವೇಶ ಅನ್ನೋ ರೀತಿಯಾಗಿ ಅದನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಯಾವುದೇ ರಾಜಕಾರಣಿಗಳಿಗೂ ಕೂಡ ಈ ಸಮಾವೇಶಕ್ಕೆ ಆಹ್ವಾನ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಈ ಕರ್ನಾಟಕ ಮುಸ್ಲಿಂ ಸಮಾವೇಶಕ್ಕೆ ಬೇಕಾಗಿರುವಂಥ ತಯಾರಿಗಳಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಳಿದ್ದೇನು ಮಾಡಿದ್ದೇನು ಅನ್ನೋ ರೀತಿಯಲ್ಲಿ ಸಮಾವೇಶ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈ ದಾವಣಗೆರೆ ಬೈ ಎಲೆಕ್ಷನ್ ನಂತರ ಮುಸ್ಲಿಂ ಮುಖಂಡರ ಮೇಲಿನ ಕಾಂಗ್ರೆಸ್ ಹೈಕಮಾಂಡ್ನ ಕ್ರಮ ಸಮುದಾಯ ಮತ್ತು ಪಕ್ಷದ ನಡುವಿನ ಒಂದು ರೀತಿ ತಿಕ್ಕಾಟಕ್ಕೆ ಕಾರಣ ಆಗಿದೆ ಅಂದರೆ ತಪ್ಪಾಗೋದಿಲ್ಲ. ಮುಂದುವರೆದ ಭಾಗನ ಈ ಸಮಾವೇಶ. ಹೌದು ವಿಜಯ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೆಳವಣಿಗೆಗಳ ಬಳಿಕ ಕಾಂಗ್ರೆಸ್ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ಒಂದು ಸಣ್ಣ ಅಂತರ ಕ್ರಿಯೇಟ್ ಆದಂತೆ ಕಾಣಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಒಂದಷ್ಟು ಧರ್ಮಗುರುಗಳು ಸಭೆಗಳನ್ನ ನಡೆಸಿ ಸರ್ಕಾರಕ್ಕೆ ಚಾಟಿ ಬಿಡಿಸುವಂಥ ಕೆಲಸವನ್ನು ಮಾಡಿದರು. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಇವತ್ತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದೆ. ಕರ್ನಾಟಕ ಮುಸ್ಲಿಂ ಸಮಾವೇಶ ಅನ್ನುವಂತಹ ಹೆಸರಿನಲ್ಲಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾದಂಥ 94 ಪುಟಗಳ ವರದಿಯನ್ನು ಮತ್ತು ಆಗ್ರಹಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ 50ಕ್ಕೂ ಹೆಚ್ಚು ವಿವಿಧ ಮುಸ್ಲಿಂ ಸಂಘಟನೆಗಳು ಇಲ್ಲಿ ಸಂಯೋಜನೆಗೊಂಡಿದ್ದಾವೆ. ಇದು ರಾಜಕೀಯವನ್ನು ಹೊರತುಪಡಿಸಿದಂತಹ ರಾಜಕೀಯ ನಾಯಕರಿಗೆ ಯಾವುದೇ ರೀತಿಯ ಈ ಸಮಾವೇಶದಲ್ಲಿ ಆಹ್ವಾನ ಇಲ್ಲ. ಅದನ್ನು ಹೊರತುಪಡಿಸಿದಂಥ ಒಂದು ವರದಿಯನ್ನು ಬಿಡುಗಡೆ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ಈಗಾಗಲೇ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆ ವರದಿಯ ಅಂಶಗಳು ಕೂಡ ಈಗಾಗಲೇ ಸಾಕಷ್ಟು ಹರಿದಾಡ್ತಾ ಇದ್ದಾವೆ. ಅಂದರೆ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಏನೆಲ್ಲ ಭರವಸೆಗಳನ್ನ ಕೊಟ್ಟಿತ್ತು, ಆದರೆ ಆ ಭರವಸೆಗಳನ್ನ ಈಡೇರಿಸುವಂಥ ವಿಚಾರದಲ್ಲಿ ಎಷ್ಟು ತಪ್ಪುಗಳನ್ನು ಮಾಡಿದೆ ಅನ್ನುವಂಥ ಒಂದು ಹೊರೆಪಟ್ಟಿಯನ್ನೇ ಇದೀಗ ಸರ್ಕಾರದ ಮೇಲೆ ಹೊರಿಸೋದಕ್ಕೆ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈ ಸಮಾವೇಶದ ಮೂಲಕ ಮಾಡೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ರಾಜಕೀಯ ಪ್ರಾತಿನಿಧ್ಯ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನ ಬಗ್ಗೆ ಮುಸ್ಲಿಂ ಸಂಘಟನೆಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಬಹುದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ವಿಧಾನ ಪರಿಷತ್ನ ಚುನಾವಣೆ ನಡೆಯುತ್ತೆ. ಆ ವಿಧಾನ ಪರಿಷತ್ನಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ಮುಸ್ಲಿಮರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಮತ್ತು ಈಗಾಗಲೇ ಹಿಜಾಬ್ ಒಂದು ನಿರ್ಬಂಧವನ್ನು ಸರ್ಕಾರ ಕಳೆದ 3 ದಿನಗಳ ಹಿಂದೆ ಈ ಸಮಾವೇಶದ ಹಿನ್ನೆಲೆಯಲ್ಲಿಯೇ ವಾಪಸ್ ಪಡೆದಿದೆ ಅನ್ನುವಂತಹ ಚರ್ಚೆಗಳಿದ್ದಾವೆ. 3-4 ದಿನಗಳ ಹಿಂದೆ ಹಿಜಾಬ್ ನಿರ್ಬಂಧವನ್ನು ಸರ್ಕಾರ ವಾಪಸ್ ಪಡೆದರೂ ಕೂಡ ಇನ್ನುಳಿದಂತೆ ದ್ವೇಷ ಭಾಷಣದ ಕಾಯ್ದೆ ಇರ್ಬೋದು, ಗೋಹತ್ಯೆ ನಿಷೇಧದ ಕಾಯ್ದೆ ಇರ್ಬೋದು, ಈ ರೀತಿಯ ಕಾಯ್ದೆಗಳನ್ನು ಸರ್ಕಾರ ಇನ್ನೂ ಕೂಡ ವಾಪಸ್ ಪಡೆದಿಲ್ಲ ಅಥವಾ ಅದನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದಿಲ್ಲ. ಹೀಗಾಗಿ ಮುಸ್ಲಿಂ ಸಮುದಾಯದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ದೌರ್ಜನ್ಯಗಳು ಹೆಚ್ಚುತ್ತಾ ಇದ್ದಾವೆ. ವಕ್ಫ್ ಕಾಯ್ದೆ ಕೂಡ ಸರಿಯಾಗಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಈ ರೀತಿ ಸುಮಾರು 10ರಿಂದ 12 ಅಂಶಗಳನ್ನ ಪಟ್ಟಿ ಮಾಡಲಾಗಿದೆ. ಆ ಎಲ್ಲ ಆಗ್ರಹಗಳನ್ನ ಮಾಡೋ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ಇದೀಗ ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಮಾಡೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಇದು ಕೇವಲ ಒಂದು ಸಮುದಾಯದ ಸಮಾವೇಶದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ಕೋರ್ ವೋಟ್ ಬ್ಯಾಂಕ್ ಏನಿದೆ ಮುಸ್ಲಿಂ ಸಮುದಾಯ, ಅದರ ಮತ್ತು ಕಾಂಗ್ರೆಸ್ನ ನಡುವಿನ ಸಂಘರ್ಷದ ರೀತಿಯಲ್ಲಿ ಕಾಣಿಸ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಪ್ರಸನ್ನ.